ಇರಾನ್ ವರ್ಸಸ್ ಇಸ್ರೇಲ್, ಇರಾನ್ ವರ್ಸಸ್ ಅಮೆರಿಕ ಯುದ್ಧ ಏನು ನಡೀತಾ ಇತ್ತು. ಈ ಯುದ್ಧದಿಂದ ಬೇಸತ್ತು ಹೋಗಿದ್ದ ಜಗತ್ತಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಅಮೆರಿಕ ಇರಾನ್ 108 ದಿನಗಳ ಯುದ್ಧಕ್ಕೆ ಫುಲ್ ಸ್ಟಾಪ್. ಕೊನೆಗೂ ಕೂಡ ರಕ್ತಪಾತದ ಮಹಾಸಮರಕ್ಕೆ ಪೂರ್ಣ ವಿರಾಮ. ಐ ರಿಪೀಟ್, ಪೂರ್ಣ ವಿರಾಮ ಬಿದ್ದಂಗಿದೆ. ಈಗ ಅಲ್ಪ ವಿರಾಮ ಅಲ್ಲ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಕೊನೆಗೂ ಕೂಡ ಅಸ್ತು ಅಂತ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಉಭಯ ದೇಶಗಳ ಶಾಂತಿ ಸಂಧಾನ ಸಭೆ ಪಾಸ್ ಆಗಿದೆ. ಜೂನ್ 19ನೇ ತಾರೀಕಿನಂದು ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿದ್ದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಔಪಚಾರಿಕವಾಗಿ ಒಂದು ಒಪ್ಪಂದಕ್ಕೆ ಮಾತಾಡ್ಕೊ ಬಂದಿದ್ದಾರೆ. 14 ಅಂಶಗಳ ಅಡಿ ಉಭಯ ರಾಷ್ಟ್ರಗಳ ಶಾಂತಿ ಒಪ್ಪಂದಕ್ಕೆ ರೆಡಿ ಆಗಿದ್ದಾರೆ. ಆ ಕಂಡೀಷನ್ಸ್ಗಳು ಏನು ಅಂತ ಕೂಡ ನೋಡೋಣ. ಇರಾನ್ಗೆ ಅಮೆರಿಕ ಕೂಡ ಕಂಡೀಷನ್ ಹಾಕಿದೆ. ಅಮೆರಿಕಕ್ಕೆ ಇರಾನ್ ಕೂಡ ಕೆಲವೊಂದು ರಿಕ್ವೆಸ್ಟ್ಗಳನ್ನು ಇಟ್ಟಿದೆ. ಅದನ್ನು ಒಂದೊಂದೇ ನೋಡ್ತಾ ಹೋಗೋಣ ನಾವು. ಈಗ ಅಂತೂ ಇಂತೂ 108 ದಿನ ಅಂದ್ರೆ ಏನು ಹುಡುಗಾಟನೇನ್ರಿ, ಫುಲ್ ಸ್ಟಾಪ್ ಬಿದ್ದಿದೆ. ಅದು ಕೇವಲ ಅಲ್ಲಿ ಯುದ್ಧ ನಿಲ್ತಾ ಇದ್ದಂತೆ ಅಲ್ಲಿನ ಜನ ಸಾವಿನ ದವಡೆಯಿಂದ ಪಾರಾದರೂ ಅಲ್ಲಿನ ಆರ್ಥಿಕ ನಷ್ಟ ಸರಿದೂಗುತ್ತೆ ಅಂತಲ್ಲ, ನಮ್ಮೆಲ್ರಿಗೂ ಉಸಿರಾಟ ಆಡೋಕ್ಕೆ ಸ್ವಲ್ಪ ಅಂದರೆ ಒಂದು ಬ್ರೀತಿಂಗ್ ಸ್ಪೇಸ್ ಸಿಕ್ತು. ಪೆಟ್ರೋಲ್ ಡೀಸೆಲಿಂದ ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲವೂ ತಲೆನೋವಾಗಿಬಿಟ್ಟಿತ್ತು. ಓಕೆ ನೋಡಿ, ಈಗ ಕಂಡೀಷನ್ಸ್ಗಳು ಏನೇನು ಅಂತ ನೋಡ್ತಾ ಹೋಗೋಣ. ಲೆಬನಾನ್ ಸೇರಿ ಎಲ್ಲ ರಂಗಗಳಲ್ಲಿನ ಮಿಲಿಟರಿ ಕಾರ್ಯಕ್ಕೆ ತಕ್ಷಣವೇ ತೆರೆ ಬೀಳಬೇಕು, ಸ್ಟಾಪ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ನಂಬರ್ 2, ಇರಾನ್ ಆಂತರಿಕ ವಿಚಾರಗಳಲ್ಲಿ US ಹಸ್ತಕ್ಷೇಪ ಮಾಡಕೂಡ್ದು, ಅಂದರೆ ಅಮೆರಿಕ ನೀವು ಮೂಗು ತೋರಿಸ್ಬೇಡ್ರಿ ನಮ್ಮ ವಿಚಾರದಲ್ಲಿ ಅಂತ. 3ನೇದು, ಹರ್ಮೋಜ್ನಲ್ಲಿ US ನೌಕಾ ದಿಗ್ಬಂಧನ ಇತ್ತಲ್ಲ ಅದನ್ನು ತೆರವು ಮಾಡಿ ಈಗಿಂದೀಗಲೇ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು, ಸಂಚಾರ ಮುಕ್ತ ಮಾಡಿಕೊಡ್ಬೇಕು, ಯಾವುದೇ ಕಂಡೀಷನ್ಸ್ ಇಲ್ಲ. ಆಮೇಲೆ ಮಧ್ಯಪ್ರಾಚ್ಯದಲ್ಲಿ US ಪಡೆಗಳನ್ನು ಹಿಂಪಡಿಬೇಕು ಅಂತ ಇದ್ದಾರೆ. ಐ ಡೋಂಟ್ ನೋ ಇದನ್ನು ಅಮೆರಿಕ ಹೆಂಗೆ ಕನ್ಸಿಡರ್ ಮಾಡುತ್ತೆ ಅಂತ. ಮಧ್ಯಪ್ರಾಚ್ಯದಲ್ಲಿ US ಹಸ್ತಕ್ಷೇಪ ಅಂದರೆ ನಿಮ್ಮ ಮಿಲಿಟರಿ ಸೈನ್ಯವನ್ನು ತಗೊಂಡು ಹೋಗಿ ಅಂತ. ಇರಾನ್ ಮೇಲೆ ಹೊಸ ನಿರ್ಬಂಧವನ್ನು ವಿಧಿಸುವಂತಿಲ್ಲ, ಯಾವ್ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಅವರು ಕಾಲಮ್ಗಳಲ್ಲಿ ಹಾಕೊಂಡಿರ್ತಾರೆ. ಫೈನ್. ನೆಕ್ಸ್ಟು, ಇರಾನ್ ಬಂದರುಗಳ ಮೇಲಿನ ನಿರ್ಬಂಧವನ್ನು ತೆರವು ಮಾಡಬೇಕು. ಇಲ್ಲಿ ತನಕ ಇಲ್ದಲೇ ಇರೋದು ಏನೇನು ರೂಲ್ಸ್ ತಂದಿದ್ರಿ ನಮ್ಮ ಮೇಲೆ ಅದನ್ನೆಲ್ಲ ತಗೊಂಡು ಹೋಗ್ರಿ ಅಂತ ಇದ್ದಾರೆ, ತೆಗಿತಾರಿ ಈಗಿಂದೀಗಲೇ ಅಂತ ಇದ್ದಾರೆ. ಇರಾನ್ ಪರಮಾಣು ಕಾರ್ಯಕ್ರಮಗಳನ್ನು ಕೈ ಬಿಡಬೇಕು ಅಂತ ಅಮೆರಿಕ ಕೂಡ ಕಂಡೀಷನ್ ಹಾಕಿದೆ. ಇರಾನ್ ಪರಮಾಣು ಕಾರ್ಯಕ್ರಮಗಳನ್ನು ಕೈ ಬಿಡಬೇಕು ಅಂತ. ಆ್ಯಕ್ಚುಲಿ ಇವರು ಯುದ್ಧ ಮಾಡೋಕ್ಕೆ ಆರಂಭಿಕ ಮತ್ತು ಮುಖ್ಯ ಪಾಯಿಂಟೇ ಅದಲ್ವಾ. ಪರಮಾಣು ಸೇರಿ ಜಟಿಲ ವಿವಾದ ಬಗೆಹರಿಸೋಕೆ ಈಗ 60 ದಿನಗಳ ಅವಕಾಶ ಇದೆ. ಈ ಟೈಮ್ ಪೀರಿಯಡಲ್ಲಿ ಏನು ಚರ್ಚೆ ಆಗುತ್ತೆ ನೋಡೋಣ. ಆಮೇಲೆ ಇರಾನ್ ಮರು ನಿರ್ಮಾಣಕ್ಕೆ ನಷ್ಟ ಪರಿಹಾರ ಘೋಷಣೆ ಎಷ್ಟು ಕೊಡ್ತಾರೆ, ಇರಾನ್ ಎಷ್ಟು ಕೇಳಿದೆ, ಎಷ್ಟು ನಷ್ಟ ಆಗಿದೆ, ಅದನ್ನು ತುಂಬಿಸ್ಕೊಡುತ್ತಾ ಅಮೆರಿಕ, ಕುತೂಹಲ ಇದೆ. ಇರಾನ್ಗೆ $300 ಶತಕೋಟಿ ಮರು ನಿರ್ಮಾಣದ ನಿಧಿಗೆ ಅಮೆರಿಕ ಒಪ್ಕೊಂಡಿದೆಯಂತೆ. ಮೊನ್ನೆ ಕೂಡ ನಾವು ಒಂದು 7-8 ಪಾಯಿಂಟ್ ಅಂತ ಇದ್ವಿ, ಅದರಲ್ಲೂ ಇದಿತ್ತು, ಒಪ್ಕೊಂಡಿದ್ದಾರಂತಪ್ಪ. ಓಕೆ, ವಿದೇಶದ ಬ್ಯಾಂಕ್ಗಳಲ್ಲಿರುವ ನಮ್ಮ ಆಸ್ತಿಯನ್ನು ರಿಲೀಸ್ ಮಾಡಿ ಅಂತ ಕೇಳಿದ್ದಾರೆ, ಅದಕ್ಕೆ ಅಮೆರಿಕ ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್, $24 ಶತಕೋಟಿ ಆಸ್ತಿಯಲ್ಲಿ $12 ಶತಕೋಟಿ ರಿಲೀಸ್. ಸರಿ, ಹೀಗೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕ್ಕೊಂಡಿದೆ ಇರಾನ್. ಇದು ಕದನ ವಿರಾಮ ಅಲ್ವಾ? ಹಂಗಾದ್ರೆ ಯುದ್ಧ ಸಂಪೂರ್ಣವಾಗಿ ನಿಂತು ಹೋಯ್ತಾ? ಪ್ರೊಫೆಸರ್ ಚಂಬಿ ಪುರಾಣಿಕ್ ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಸರ್, ಇಂಥ ಸುದ್ದಿನ ವಾರದಲ್ಲಿ 2 ಸಲ ನೋಡ್ತಾ ಇದ್ವಿ, ನಂಗೆ ಅದಕ್ಕೆ ಡೌಟು, ನಿಜಕ್ಕೂ ಫುಲ್ ಸ್ಟಾಪಾ ಸರ್? ಇದು ನಂಬದ ಸರ್ ಇಬ್ರು? ಒಂದು ರೀತಿಯಲ್ಲಿ ನಂಬೋದು, ಬಟ್ ಟ್ರಂಪ್ ರವರ ನಡವಳಿಕೆಯನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಇದು ಎಷ್ಟು ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಕ್ ಬರಲ್ಲ. ಆದ್ರೆ ಅವ್ರ 80ನೇ ಬರ್ತ್ಡೇ ಅದನ್ನ ಸೆಲೆಬ್ರೇಟ್ ಮಾಡುವಾಗ ಟ್ರಂಪ್ ಎಷ್ಟು ಫನ್ನಿ ವ್ಯಕ್ತಿ ಅಂದ್ರೆ, ನಮ್ ದೇಶದಲ್ಲಾಗಿದ್ರೆ ಇಡೀ ಪ್ರಪಂಚನೇ ನಕ್ಬಿಡೋದು. ಅವರು 80ನೇ ಬರ್ತ್ಡೇನ ಒಂದು ಇರಾನ್ ಯುದ್ಧದಲ್ಲಿ ನಾನು ಗೆದ್ದಿದ್ದೇನೆ ಅಂತ ಒಂದು ಘೋಷಣೆ ಮಾಡ್ತಾರೆ. 2ನೇದು, ಫಸ್ಟ್ ಟೈಮ್ ಇನ್ ದಿ ವೈಟ್ ಹೌಸ್ ಏರಿಯಾ ಒಂದು ರಿಂಗ್ ಅನ್ನ ಸ್ಥಾಪಿಸಿ ಅಲ್ಲಿ WWE ಫೈಟಿಂಗ್ ಅನ್ನ ಅವರ ಪೆಟ್ ಸ್ಪೋರ್ಟ್ಸ್ ಅದನ್ನ ಅಲ್ಲಿ ಏರ್ಪಡಿಸಿದ್ದಾರೆ. ಅಂದ್ರೆ ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ವಿಚಿತ್ರ ಸ್ವಭಾವದ ಸಂಕೇತ ಇದು. ಅದನ್ನ ಹೇಳ್ತಾರೋ ಉದ್ದೇಶ ಎಷ್ಟು ಅಂದ್ರೆ, ವಿಕೃತ ಅಂತ ಕರಿಬಹುದು ಅದನ್ನ. ವಿಕೃತ ಅನ್ನಕ್ಕಿಂತ ವಿಚಿತ್ರ ಅಂತ ಹೇಳ್ಬೋದು. ವಿಕೃತ ಅಂದ್ರೆ ಏನಾಗುತ್ತೆ, ಆತ ಟೋಟಲಿ ನೆಗೆಟಿವ್ ಪರ್ಸನ್ ಆಗಿರ್ತಾರೆ. ಬಟ್ ಈತ ನೆಗೆಟಿವ್ ಅಲ್ಲ, ಈತ ಒಂಥರ ಚಾಣಾಕ್ಷ. ತನ್ನ ರಾಷ್ಟ್ರದ ಹಿತಾಸಕ್ತಿ ಜೊತೆಗೆ ತನ್ನ ಏನು ಸುತ್ತಮುತ್ತಲು ಇರ್ತಕ್ಕಂಥವ್ರು ಅವರುಗಳ ಒಂದು ಆರ್ಥಿಕ ಲಾಭಕ್ಕೋಸ್ಕರ ಇದನ್ನು ಮಾಡ್ತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಈಗಾಗಲೇ ಅನೇಕ ವರದಿಗಳ ಪ್ರಕಾರ
ಈಗ ಇದು ಒಂದು ರೀತಿನಲ್ಲಿ ಅಮೆರಿಕಕ್ಕೆ ಎಷ್ಟು ನಷ್ಟ ಆಗಿದೆ ಅಂದ್ರೆ ಅವರು ಏನು ಮಿಸೈಲ್ಗಳನ್ನು ಹೊಡೆದಾಕಿದ್ದಾರೆ, ಅವ್ರ ಏರ್ಕ್ರಾಫ್ಟ್ಗಳನ್ನ ಬಹಳ ಕಾಸ್ಟ್ಲಿ ಯುದ್ಧದ ಏನು ಏರೋಪ್ಲೇನ್ಗಳನ್ನು ಹೊಡೆದಾಕಿದ್ದಾರೆ ಇರಾನ್ ಅವರು. ಅಂದ್ರೆ ಅವರು ಬಹಳ ಕಡಿಮೆ ಪ್ರಮಾಣದ ಖರ್ಚಿನಲ್ಲಿ ಅಥವಾ ಹಣಕಾಸಿನ ವೆಚ್ಚದಲ್ಲಿದ್ದಾರೆ. ಇವ್ರದ್ದು $3 ಟ್ರಿಲಿಯನ್, $3 ಟ್ರಿಲಿಯನ್ ಅಮೆರಿಕಾದ ಟ್ಯಾಕ್ಸ್ ತೆರಿಗೆ ಕೊಡುವವರ ಮೇಲೆ ಹೊರೆ ಬಿದ್ದಿದೆ. ಒಂದು, ಮತ್ತೆ ಬರುವ ಚುನಾವಣೆಯಲ್ಲಿ ಅವರ ಪಕ್ಷವನ್ನ ಅವ್ರು ಗೆಲ್ಲಿಸಬೇಕಾಗಿದೆ. ಮೂರನೆಯದು, ಟ್ರಂಪ್ನ ಪಾಪ್ಯುಲಾರಿಟಿ ಏನಿತ್ತಲ್ಲ ಅದು ಇವಾಗಲೇ 30-35% ಇಳಿದೋಗಿದೆ. ಸೊ ಇದ್ರ ಜೊತೆಗೆ ಇಸ್ರೇಲಿನ ಏನ್ ನೆತನ್ಯಾಹು ಮಾತು ಕಟ್ಕೊಂಡ್ರು ಬಹಳ ದೊಡ್ಡ ತಪ್ಪನ್ನು ಇವ್ರು ಮಾಡಿದ್ರು, ಅದರ ಪಶ್ಚಾತ್ತಾಪ ಎನ್ನುವ ರೀತಿಯಲ್ಲಿ ಈಗ ಒಂದೊಂದನ್ನಾಗಿ ಬುದ್ಧಿ. ಸಂಪೂರ್ಣ ನಮ್ಮ ಹತ್ರ ಸಮಯದ ಅಭಾವ. ಕೊನೆ ಪ್ರಶ್ನೆ ಒಂದು ಚಿಕ್ಕದಾಗಿ ಉತ್ತರ ಕೊಡಿ. ಇಸ್ರೇಲ್ ಇದಕ್ಕೆ ಒಪ್ಕೊಂಡಿದ್ಯಾ? ಇಸ್ರೇಲ್ನ ಒಪ್ಪದೆ ಹೋದ್ರು ಒಪ್ಪಿಸ್ತಾರೆ ಅಮೆರಿಕ. ಬಿಕಾಸ್ ಇಸ್ರೇಲ್ ಒಂದು ಒತ್ತಡ ಎಷ್ಟರ ಮಟ್ಟಿಗಿದೆ ಅಂದ್ರೆ ಕದನ ವಿರಾಮ ಅಲ್ಲ, ಪೂರ್ಣ ವಿರಾಮ. ಇನ್ ಮುಂದಕ್ಕೆ ಇರಾನ್ ವರ್ಸಸ್ ಅಮೆರಿಕ, ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ನಡೆಯಲ್ಲ. ಇಲ್ಲ, ನನ್ನ ಪ್ರಕಾರ ಘರ್ಷಣೆಗಳು ಆಗಾಗ್ಗೆ ಆಗ್ಬಹುದು ಅಥವಾ ಯಾವಾಗ ಬೇಕಾದ್ರೂ ಅದು ಆಸ್ಫೋಟಗೊಳ್ಬಹುದು. ಆದ್ರೆ ಇರಾನಿನ ಶಕ್ತಿ ಪ್ರದರ್ಶನ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಂದ್ರೆ ಏನಾಯ್ತು, ಅಮೆರಿಕ ಸೂಪರ್ ಪವರ್ ಅಂತಕ್ಕಂಥದ್ದನ್ನ ಚಾಲೆಂಜ್ ಮಾಡ್ತಕ್ಕಂಥ ಸಿದ್ಧತೆಯನ್ನ 20 ವರ್ಷ ಏನೇನು ನಿಮ್ಮ ಮೇಲೆ ದಿಗ್ಬಂಧನ ಆಯ್ತು, ಆ ದಿಗ್ಬಂಧನದಲ್ಲಿ ಅಮೆರಿಕ ವಿರುದ್ಧ ಅದು ಸೆಣಸಾಡಿ ಯುದ್ಧದಲ್ಲಿ ಗೆದ್ದಿದೆ. ಅನ್ಡಿಕ್ಲೇರ್ಡ್ ವಿಕ್ಟ್ರಿ. ಅದು ಡಿಕ್ಲೇರ್ ಮಾಡೋ ಅಗತ್ಯ ಇಲ್ಲ. ಅಮೆರಿಕದ ಒಂದು ಸಾಮರ್ಥ್ಯವನ್ನ ಕುಸಿದು ಬೀಳುವಂತೆ ಮಾಡಿದೆ, ಅದಕ್ಕೆ ಚಾಲೆಂಜ್ ನೀಡಿದೆ. ಆದ್ರೆ ವಿಶ್ವಸಂಸ್ಥೆಗಳು ಮತ್ತು ಬೇರೆ ರಾಷ್ಟ್ರಗಳು ಮತ್ತು ಭಾರತ ಇದರಲ್ಲಿ ಮಧ್ಯವಸ್ಥಿಕೆ ವಹಿಸಬೇಕಾಯಿತು. ಅದರ ಒಳ್ಳೆ ಅವಕಾಶವನ್ನ ಭಾರತ ಕಳ್ಕೊಳ್ತು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಒಂದು ಅಭಿಪ್ರಾಯ. ಎನಿವೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ. ಸೊ ಇದಿಷ್ಟು ಈ ಕ್ಷಣದ ಹೈಲೈಟ್ಸ್ ಅಂತ ಹೇಳ್ತಾ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾರೆ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.